स्वागत है आपका अर्बन न्यूज़ में। मैं आपके साथ वासंती कलाल। ಇದೇ ತರ ಒಂದು ನೇತ್ರ ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಿ ಆ ಸಂದರ್ಭದಲ್ಲಿ ಸುಮಾರು 500ಕ್ಕಿಂತಲೂ ಹೆಚ್ಚು ಜನ ನೇತ್ರ ಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ದಾರೆ. ಅದು ಆ ಚಿಕಿತ್ಸೆಯಲ್ಲಿ 100ಕ್ಕೆ 100ರಷ್ಟು ಯಶಸ್ವಿಯಾಗಿರ್ತಕ್ಕಂಥದ್ದು. ಪುನಃ ಮತ್ತೆ ಈ ಒಂದು ಶಿಬಿರವನ್ನು ನಾವು ಆಯ್ಕೆ ಮಾಡಿಕೊಂಡು ತಾಲೂಕದಲ್ಲಿರ್ಬೋದು ಮತ್ತು ಪಕ್ಕದ ತಾಲೂಕದಲ್ಲಿ ಯಾರೇ ನೇತ್ರದ ಸಮಸ್ಯೆ ಇರ್ತಕ್ಕಂಥ ಜನ ಬಂದು ತಮ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿಕ್ಕೆ ಅನುವಾಗಲಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಇದರ ಸಂಪೂರ್ಣ ಲಾಭವನ್ನು ಈ ಭಾಗದ ಜನ ಪಡ್ಕೋಬೇಕು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಮಾಧ್ಯಮಗಳ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೆ. ಬಹುಶಃ ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಇಲ್ಲಿ ವೇದಿಕೆ ಮೇಲೆ ಬಂದು ನಮಗೆ ಮಾತಾಡಲಿಕ್ಕೆ ಒಂಥರ ನಮಗೆ ಹೆಮ್ಮೆ. ಕಾರಣ ಏನಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಂದ್ರೆ ಜನರ ಮನಸ್ಸಿನಲ್ಲಿ ಜನರ ಭಾವನೆಯಲ್ಲಿ ಬಹಳ ಕೆಟ್ಟವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಮೂಡ್ತಕ್ಕಂಥದ್ದು ಇವತ್ತಿನ ದಿನಮಾನ. ಆದರೆ ನನಗೆ ಯಾಕೆ ಹೆಮ್ಮೆ ಆಗ್ತಾ ಇದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಟಾಪ್ 10 ಅಂತಕ್ಕಂಥ ಆಸ್ಪತ್ರೆಗಳು, ರಾಜ್ಯದಲ್ಲಿ 4 ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಒಳಗೆ ಅತನಿ ಆಸ್ಪತ್ರೆ ಸೇರಿದೆಲ್ಲ. ಅದಕ್ಕೆ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ 1-2 ವರ್ಷದಲ್ಲಿ ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಯಾವುದಾದ್ರೂ ಇದ್ರೆ ಅದು ಅತನಿ ಆಸ್ಪತ್ರೆ ಅಂತ ಹೇಳಿ ನನಗೆ ಹೆಮ್ಮೆ ಇದೆ ಮತ್ತು ಗರ್ವ ಇದೆ. ಅದಕ್ಕೆ ನಾನು ಕೇವಲ ಕಾಗೆ ಅವರು ನೇತೃತ್ವದ ಇಡೀ ವೈದ್ಯಕೀಯ ತಂಡ ಅಲ್ಲದೇನೆ ನಮ್ಮ ಆಶಾ ಕಾರ್ಯಕರ್ತರನ್ನು ಮೊದಲು ಮಾಡಿಕೊಂಡು ಒಳಗೆ ಕಸ ಗೂಡಿಸ್ತಕ್ಕಂಥ ವ್ಯಕ್ತಿಯನ್ನ ಮೊದಲು ಮಾಡಿಕೊಂಡು ಒಂದು ಸೇವಾ ಮನೋಭಾವನೆಯಿಂದ ಕಾರ್ಯಗಳನ್ನು ನೀವೆಲ್ಲರೂ ಮಾಡುವುದರಿಂದ ಉತ್ತಮ 10 ಆಸ್ಪತ್ರೆಯಲ್ಲಿ ಇವತ್ತು ಅತನಿ ಆಸ್ಪತ್ರೆ ಬಂದಿರತಕ್ಕಂಥದ್ದು. ಅದು ಶ್ರೇಯಸ್ಸು ಅದು ಯಾರಿಗೆ ಸಲ್ತದ ಅಂದ್ರೆ ನಿಮ್ಮೆಲ್ಲರಿಗೂ ಸೇರುತ್ತೆ. ಅದಕ್ಕೆ ನಾನು ಸರ್ಕಾರದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ನಿಮಗೆ ಅತ್ಯಂತ ತುಂಬು ಹೃದಯದ ಅಭಿನಂದನೆಗಳನ್ನು ಮತ್ತೊಮ್ಮೆ ನಿಮಗೆ ಸಮರ್ಪಣೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಕರ್ನಾಟಕ ಸರ್ಕಾರ ಮಾನ್ಯರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಚಿಕ್ಕೋಡಿ ಇವರು ಪ್ರಾಸ್ತಾವಿಕ ನುಡಿಯನ್ನು ತಮ್ಮ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಸಾಹೇಬರಿಗೆ ಹಾಗೂ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಅತನಿ ಮತಕ್ಷೇತ್ರ ಆ ಟೈಮ್ದಾಗ ಶಾರ್ಟೇಜ್ ಅಂದ್ರೆ ಅಷ್ಟು ಪ್ರಕಾರ ಅಂದರೆ ಹಾಕಿದ್ರೆ 20 ಬೃಹತ್ ಉಚಿತ ನೇತ್ರ ಚಿಕಿತ್ಸೆ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡಲಿಕ್ಕಿದ್ದಾವೆ. ಎಲ್ಲೆಲ್ಲೂ ಪಸರಿಸಿ ಹೊಂದಿರುವುದು ಬಾವುಟ ಪದಗಳು ನುಡಿಗಳು ಇಂಪು ಗಂಧಂಪು ರಾಷ್ಟ್ರಕವಿ ಕುವೆಂಪು ವಿರಚಿತ ನಮ್ಮ
ಧನ್ಯವಾದ.